ಸಿ ನಾಯ್ಕರ್. ಸೊ ನಿಮ್ಗೆ ಇತ್ತೀಚೆಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಕರ್ನಾಟಕ ಗೌರ್ಮೆಂಟ್ ಏನ್ ಮಾಡಿದೆ ಗೊತ್ತ್ರಿ, ದಟ್ ಇಸ್ 402 PSI ಎಕ್ಸಾಮ್ ಅನ್ನು ಅಕ್ಟೋಬರ್ 3ನೇ ತಾರೀಕು ಆಲ್ರೆಡಿ ನಿಗದಿಪಡಿಸಲಾಗಿದೆ. ಮೀನ್ಸ್ ಆಲ್ರೆಡಿ ಗವರ್ಮೆಂಟ್ ಹ್ಯಾವ್ ಫಿಕ್ಸ್ ದಟ್ ದ 402 ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಆನ್ October 3rd. ಸೊ ಯಾವಾಗ ಅದರ October 3rd ಹತ್ತಿರ ಇರೋದ್ರಿಂದ ಕೊನೆಯ ಹಂತದಲ್ಲಿ ಯಾವ ತರ ಪ್ರಿಪರೇಷನ್ ಇರ್ಬೇಕು ಅನ್ನೋದು ಒಂದಿಷ್ಟು ತಿಳ್ಕೊಂಡು ನೆಕ್ಸ್ಟ್ ಯಾವ ತರ ನಾವು ನಿಮಗೆ ಟ್ರೈನ್ ಮಾಡ್ತೀವಿ ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೊಂತ ಹೋಗ್ರಿ. ಫಸ್ಟ್ ನೋಡ್ಕೊಡ್ರಿ, ಫಸ್ಟ್ ಅನಲೈಸಿಸ್ ಅಂತ ಬಂದಾಗ ಡೈರೆಕ್ಟ್ ನನ್ನ ಟಾಪಿಕ್ ಜಂಪ್ ಹೊಡಿತೀನಿ. ಅನಲೈಸಿಸ್ ಅಂತ ನನ್ನ ವಿಷಯ ಬಂದು ಸೈನ್ಸ್ ಅಂಡ್ ಟೆಕ್, ಕರೆಂಟ್ ಅಫೇರ್ಸ್ ಮತ್ತು ಜಿಕೆ 3 ಸಬ್ಜೆಕ್ಟ್ ಮಾಡ್ತಾರಿಂದ ಆಲ್ಮೋಸ್ಟ್ ಅಲ್ಲಿ ಎಕ್ಸಾಮ್ಸ್ ಅಲ್ಲಿ ಅನಲೈಸಿಸ್ ಮಾಡ್ಬೇಕಾಗತ್ರಿ. ಸೊ ಬೇಕಾ ನೋಡ್ರಿ, ಯಾವುದೇ ಒಂದು ಪರೀಕ್ಷೆ ಬರೀತಿರ್ಬೇಕಾರ ಆ ಪರೀಕ್ಷೆಯನ್ನು ಯಾವ ಏಜೆನ್ಸಿ ಕಂಡಕ್ಟ್ ಮಾಡುತ್ತೆ, ಅದು KPSC ಕಂಡಕ್ಟ್ ಮಾಡ್ತಾ ಇದೀನೋ ಅಥವಾ KE ಬೋರ್ಡ್ ಕಂಡಕ್ಟ್ ಮಾಡ್ತಾ ಇದೀನೋ ಅಥವಾ KSP ಕರ್ನಾಟಕ ಸ್ಟೇಟ್ ಪೊಲೀಸ್ ಕಂಡಕ್ಟ್ ಮಾಡ್ತಾರೆ. ಫಸ್ಟ್ ಒಬ್ಬ ಸ್ಟೂಡೆಂಟ್ ಆಗಿ ನೀವು ಅರ್ಥ ಮಾಡ್ಕೋಬೇಕು ಏನ್ ಗೊತ್ತ್ರಿ, ಯಾವ ಬೋರ್ಡ್ ಕಂಡಕ್ಟ್ ಮಾಡುತ್ತೆ. ಯಾಕಂದ್ರ KPSC ಏನ್ ಮಾಡ್ತಾನೆ ಗೊತ್ತ್ರಿ, ಸ್ವಲ್ಪ ಸಬ್ಜೆಕ್ಟ್ ಪ್ಲಸ್ GK ಪೋರ್ಷನ್ ಜಾಸ್ತಿ ಹಾಕಿರ್ತಾನೆ ಕಾನ್ಸೆಪ್ಟ್ ಬೇಸ್ ಮೇಲೆ. KSP ದವನ್ ಮಾಡ್ತಾನ್ರಿ ಸ್ವಲ್ಪ ಮಿಕ್ಸ್ ಮಾಡ್ತಾನೆ. ಮಿಕ್ಸ್ಡ್ ಇನ್ ದ ಸೆನ್ಸ್ ಸ್ವಲ್ಪ ಕರೆಂಟ್ ಅಫೇರ್ಸ್ ನ ಟಾಪಿಕ್ ಜಾಸ್ತಿ ಹೇಳ್ತಾನ್ರಿ. ಆದ್ರೆ KE ಬೋರ್ಡ್ ಇದೆಯಲ್ಲ, KE ಬೋರ್ಡ್ ಏನ್ ಗೊತ್ತ್ರಿ, ಲಾಜಿಕಲ್ ಒಂದು ಸ್ಟೇಟ್ಮೆಂಟ್ ಆದ್ರೂ ಕೊಡ್ತಾನ್ರಿ, ಇಲ್ಲತ್ತಂದ್ರ 1 ಲೈನ್ ಆದ್ರೂ ಕೊಡ್ತಾನ್ರಿ. ಸ್ಟೇಟ್ಮೆಂಟ್ ಆರ್ 1 ಲೈನ್ ಕೊಡ್ತಾನ್ರಿ. ಬೇಕಾದ್ರೆ ನೀವು ಆಲ್ರೆಡಿ PSI 544 ಒರಿಜಿನಲ್ 2021 ಅಕ್ಟೋಬರ್ 3ನೇ ತಾರೀಕು ನೋಡಿದ್ರಿ. ಅಲ್ಲಿ ಕ್ವಶನ್ ಹೆಂಗ್ ಗೊತ್ತ್ರಿ, ಲಾಜಿಕಲ್ ಪ್ಲಸ್ ಏನ್ ಗೊತ್ತ್ರಿ ಸ್ಟಾಟಿಕ್ ಬೇಸ್ಡ್ ಇದ್ರಿ. ಅದೇ PSI 544 ರೀ ಎಕ್ಸಾಮ್ ನ ಯಾರು ಕಂಡಕ್ಟ್ ಮಾಡಿದ್ರೆ ನೋಡ್ರಿ, ಇವ್ರು KE ಬೋರ್ಡ್ ನಲ್ಲಿ ಮಾಡಿದ್ರಿ. ಇಲ್ಲಿ 1 ಲೈನ್ ಬಂದಿದವ್ರಿ, 1 ಲೈನ್ ಕ್ವಶನ್ ಬಂದಿದ್ದು. ಬಟ್ ಏನ್ ಗೊತ್ತ್ರಿ, ದಟ್ ಇಸ್ ಇಂಪಾರ್ಟೆನ್ಸ್ ಟಾಪಿಕ್ ಬಂದಿದವ್ರಿ, ಇಂಪಾರ್ಟೆನ್ಸ್ ಟಾಪಿಕ್. ಹೀಗಾಗಿ ಎಷ್ಟು ಜನ ನೋಡ್ಕೊಡ್ರಿ, ದಟ್ ಇಸ್ 402 PSI ಎಕ್ಸಾಮ್ ಬರ್ತಿದಲ್ಲ ಅಕ್ಟೋಬರ್ 3ನೇ ತಾರೀಕಿಗೆ ಯಾವ ತರ ನೀವು ಹಿಂಟ್ಸ್ ಅನ್ನು ಯೂಸ್ ಮಾಡ್ಬೇಕು ಅನ್ನೋದು ಒಂದೆರಡು ಕೀ ಪಾಯಿಂಟ್ಸ್ ಹೇಳ್ತಾನೆ. ಒಂದೆರಡು ಕೀ ಪಾಯಿಂಟ್ಸ್ ಅಲ್ಲಿ ನೀವು ಅರ್ಥ ಮಾಡ್ಕೊಂತವ್ರಿ. ಪ್ಲೀಸ್ ಟ್ರೈ ಟು ರಿಮೆಂಬರ್ ದಿಸ್ ಒನ್. ಯಾವುದೇ ಎಕ್ಸಾಮ್ ಓದ್ತಿರಿ ಅಥವಾ ಯಾವುದೇ ಪರೀಕ್ಷೆ ಬರಿತಿರ್ಬೇಕಾದ್ರೆ ಅಟ್ ಲೀಸ್ಟ್ 10% 10% ಪ್ರಶ್ನೆಗಳು ಏನಿರ್ತವೆ ಗೊತ್ತ್ರಿ, ನಮ್ಮ ಆಡಳಿತ ಸರ್ಕಾರದ ಪಕ್ಷದ ಮೇಲೆ ಇರ್ತವ್ರಿ. ಅಂದ್ರೆ ರೂಲಿಂಗ್ ಗವರ್ಮೆಂಟ್ ಯಾವ್ದು ಇರ್ತೈತಲ್ಲ ಆ ಗವರ್ಮೆಂಟ್ ಆಧಾರಿತ 10% ಇರ್ತದೆ. ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಡ್ರಿ, ಕರ್ನಾಟಕದಲ್ಲಿ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಸ್ವಲ್ಪ ಕ್ವಶನ್ಸ್ ಹೆಂಗ್ ಬರ್ತಿದ್ರಿ, ಇಂಟರ್ನ್ಯಾಷನಲ್ ಅಂಡ್ ನ್ಯಾಷನಲ್ ರಿಲೇಟೆಡ್ ಮತ್ತು ನ್ಯಾಷನಲ್ ಅಂದ್ರೆ ಸೆಂಟ್ರಲ್ ರಿಲೇಟೆಡ್ ಸ್ಕೀಮ್ಸ್ ಬರ್ತಾ ಇದ್ರಿ. ಅಂದ್ರೆ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಕೇಂದ್ರ ಸರ್ಕಾರದ ಯೋಜನೆಗಳ ಮೇಲೆ ಕೇಳ್ತೀರಿ. ಅದೇ ಬೇಕಾದ್ರೆ ನೀವು ಕಾಂಗ್ರೆಸ್ ಗವರ್ಮೆಂಟ್ ಬಂದ ಅನ್ಸುಟ್ಟು ನೋಡ್ಕೊಡ್ರಿ, ಸ್ವಲ್ಪ ಸ್ಟೇಟ್ ಲೆವೆಲ್, ಸ್ಟೇಟ್ ರಿಲೇಟೆಡ್ ಅಂದ್ರೆ ರಾಜ್ಯಕ್ಕೆ ಸಂಬಂಧಿತ ಪ್ರಚಲಿತ ಘಟನೆಗಳು ಮತ್ತು ರಾಜ್ಯಕ್ಕೆ ಸಂಬಂಧ ಯೋಜನೆಗಳ ಮೇಲೆ ಕೇಳ್ತಾನೆ. ಅದರಲ್ಲಿ ನೋಡ್ಕೊಡ್ರಿ, ರೂಲಿಂಗ್ ಪಾರ್ಟಿ ಐಡಿಯಾಲಜಿ ಅಂತ ಹೇಳ್ತಿರ್ಬೇಕಾದ್ರ ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಡ್ರಿ, ಆಲ್ಮೋಸ್ಟ್ ಅಲ್ಲಿ 2023ರಿಂದ ಪ್ರತಿಯೊಂದು ಪರೀಕ್ಷೆಯಲ್ಲಿ ನೋಡ್ಕೊಡ್ರಿ ಪರಿಸರ ವಿಜ್ಞಾನದ ಮೇಲೆ ಕ್ವಶನ್ ಜಾಸ್ತಿ ಆಗಿದವ್ರಿ. ಸರ್ ಯಾಕೆ ಪರಿಸರದ ಮೇಲೆ ಕೇಳ್ತಾ ಇದ್ದೀನಿ ಅಂದಾಗ, ಯಾಕಂದ್ರ ಅತಿ ಹೆಚ್ಚು ಪರಿಸರ ಕಾಯ್ದೆಗಳನ್ನು ಕಾಂಗ್ರೆಸ್ ಗೌರ್ಮೆಂಟ್ ತಗೊಂಡ್ಬಂದಿತ್ರಿ ಕೇಂದ್ರ ಸರ್ಕಾರದಲ್ಲಿ. ನಮಗೆ ಸರ್ಕಾರ ನಮ್ಮ ರಾಜ್ಯದಲ್ಲಿ ಸರ್ಕಾರದ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ಸ್ವಲ್ಪ ಪರಿಸರ ರಿಲೇಟೆಡ್ ಕ್ವಶನ್ಸ್ ಮಾಡಿದ. ಅಂದ್ರೆ ಜನಸಂಖ್ಯೆ ಏರ್ತಾ ಇದೆ, ಆದ್ರೆ ಮಣ್ಣಿನ ಫಲವತ್ತತೆ ಮತ್ತು ವಾತಾವರಣದಲ್ಲಿ ಬದಲಾವಣೆ ಆಗ್ತಾ ಇದೆ. ಸೊ ಹೀಗಾಗಿ ಇರುವ ಜನಕ್ಕೆ ಅಥವಾ ಜನಸಂಖ್ಯೆಗೆ ಮೂಲ ಸೌಕರ್ಯ ಕೊಡ್ಬೇಕಂದ್ರೆ ಆಬ್ವಿಯಸ್ಲಿ ಏನ್ ಮಾಡ್ಬೇಕು, ಸರ್ಕಾರ ಇನ್ನೊಂದು ರೀತಿಯ ಆದಾಯವನ್ನು ಕಂಡುಕೊಳ್ಬೇಕಾಗತ್ರಿ. ಸೊ ಹೀಗಾಗಿ ಇತ್ತೀಚಿನ ಎಕ್ಸಾಮ್ಸ್ ಅಲ್ಲಿ ನೋಡ್ಕೊಡ್ರಿ, ಅಂದ್ರೆ ಈ ಕಡೆ ಬರ್ತೀನಿ, ಅಂದ್ರೆ ಎನ್ವಿರಾನ್ಮೆಂಟ್ ಕ್ವಶನ್ಸ್ ಜಾಸ್ತಿ ಬರ್ತಾ ಇದ್ವು. ಅದ್ ಹೆಂಗ್ ಗೊತ್ತ್ರಿ, ಟಾಪಿಕ್ ವೈಸ್ ಕೇಳ್ತಾ ಇದ್ದಾನ್ರಿ, ಟಾಪಿಕ್ ವೈಸ್ ಕೇಳ್ತಾನೆ. ಸ್ವಲ್ಪ ಕಾಯ್ದೆಗಳ ಮೇಲೆ ಕೇಳ್ತಾ ಇದ್ದಾನ್ರಿ, ಕಾಯ್ದೆಗಳ ಮೇಲೆ ಮತ್ತು ಸ್ಟ್ಯಾಟಿಕ್. ಸರ್ ಸ್ಟ್ಯಾಟಿಕ್ ಅಂದ್ರೆ ಏನ್ ಗೊತ್ತ್ರಿ, ನ್ಯಾಷನಲ್ ಪಾರ್ಕ್ಸ್ ಆಗಿರ್ಬೋದು, ಟೈಗರ್ ರಿಸರ್ವ್ಸ್ ಆಗಿರ್ಬೋದು, ಎಲಿಫೆಂಟ್ ರಿಸರ್ವ್ಸ್ ಆಗಿರ್ಬೋದು, ಆ ರಿಲೇಟೆಡ್ ಏನಾದ್ರು ಕರೆಂಟ್ ಅಫೇರ್ಸ್ ಇದ್ದಾರೆ. ಬೆಸ್ಟ್ ಎಕ್ಸಾಂಪಲ್ 2021ರಲ್ಲಿ ಬೇಕಾದ್ರೆ ನೋಡ್ಕೊಡ್ರಿ, ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಸ್ಯಾಟಲೈಟ್ ಆಧಾರಿತ ಟೆಲಿಫೋನ್ ಅನ್ನು ಕಾಜಿರಂಗದಲ್ಲಿ ಹಾಕಿದ್ರೆ. ಯಾಕಂದ್ರೆ ಅತಿ ಹೆಚ್ಚು ಬ್ರಹ್ಮಪುತ್ರ ನದಿಯಿಂದ ಪ್ರವಾಹ ಬಂದು ಅಲ್ಲಿರುವ ಪ್ರಾಣಿಗಳಿಗೆ ತೊಂದರೆ ಆಗ್ತಾ ಇದೆ, ಮಾಹಿತಿ ವರ್ಗಾವಣೆ ಮಾಡ್ಬೇಕಂದ್ರೆ ಇನಿಷಿಯಲ್ ಸ್ಟೆಪ್ ತಗೋಬೇಕಂದ್ರೆ ಏನಾದ್ರು ಮಾಹಿತಿ ವರ್ಗಾವಣೆ ಆಗ್ಬೇಕಲ್ರಿ. ಸೊ ಹೀಗಾಗಿ ಅಲ್ಲಿ ಕಾಜಿರಂಗದಲ್ಲಿ ಹಾಕ್ರಿ. ಅದೇ ಟೈಪ್ ಮತ್ತೆ ಕರೆಂಟ್ ಅಫೇರ್ಸ್ ಬಂದವ್ರಿ. ಬೆಸ್ಟ್ ಎಕ್ಸಾಂಪಲ್ ಜಿಮ್ ಕಾರ್ಬೆಟ್ ಹುಲಿ ಮೀಸಲು ಪ್ರದೇಶದಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಅವುಗಳನ್ನು ಮಾನಿಟರ್ ಮಾಡಲೆಂದು ಏನ್ ಗೊತ್ತ್ರಿ, ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನ ಅಥವಾ ಹುಲಿ ಮೀಸಲು ಪ್ರದೇಶದಲ್ಲಿ ಎಲೆಕ್ಟ್ರಾನಿಕ್ ಕಣ್ಣು, ಅಂದ್ರೆ ಎಲೆಕ್ಟ್ರಾನಿಕ್ ಐ ಅಂದ್ರೆ ನಾವು ನಾರ್ಮಲ್ CC ಕ್ಯಾಮ್ರಾ ಯೂಸ್ ಮಾಡ್ತೀವಿ 180 ಡಿಗ್ರಿ ರೀ. ಆದ್ರೆ ಎಲೆಕ್ಟ್ರಾನಿಕ್ ಕಣ್ಣು ಅನ್ನೋದು ಏನಂತ್ರಿ 360 ಡಿಗ್ರಿ ರೊಟೇಟ್ ಆಗುತ್ತೆ. ಲೈಕ್ ಕಲ್ಕಿ ಪಿಕ್ಚರ್ ಅಲ್ಲಿ ಬುಜ್ಜಿ ಅಂತಿದೆಯಲ್ಲ 365 ಡಿಗ್ರಿ ಹೊರಡ್ದಂದಾಗ ಯಾವ್ದಾದ್ರು ಪ್ರಾಣಿ ಅತಿ ಹೆಚ್ಚು ಹಸಿವಿನಲ್ಲಿದ್ದರೆ ತೊಂದರೆಲಿದ್ದರೆ ಈಸಿಲಿ ಅದನ್ನ ಅರ್ಥ ಮಾಡ್ಕೊಂಡು ಅಲ್ಲಿ ಸ್ಥಳೀಯವಾಗಿ ಏನ್ ಮಾಡಿದ್ರೆ ತ್ವರಿತವಾಗಿ ಏನೋ ಒಂದು ಮಾಡಲ್ಸ್ ತಗೊಂಡ್ಬರ್ತೀವಿ. ಅದೇ ಟೈಪ್ ಮೊನ್ನೆ ನೋಡ್ರಿ ಅನ್ಕೊಂತೀರಿ, ಮಹಾರಾಷ್ಟ್ರದ ಪೆಂಚ್ ಹುಲಿ ಮೀಸಲು ಪ್ರದೇಶ ನೋಡ್ಕೊಡ್ರಿ AI ಆಧಾರಿತ ಒಂದು ವ್ಯವಸ್ಥೆ ಹಾಕಿದ್ರಿ ನೋಡಿ. ಭಾರತದ ಮೊಟ್ಟ ಮೊದಲ
ಅಂತ ಬಂದಿರುತ್ತೆ ಅಂದ್ರೆ ಸ್ಟಾಟಿಕ್ ರಿಲೇಟೆಡ್ ಕೇಳ್ತಾನ್ರಿ. ಸರ್ ನೆಕ್ಸ್ಟ್ ಏನ್ ಕೇಳ್ಬೋದ್ರಿ? ನೆಕ್ಸ್ಟ್ ಏನ್ ಗೊತ್ತ್ರಿ? ದಟ್ ಇಸ್ ಕಾನ್ಫರೆನ್ಸಸ್ ಅಥವಾ ಕನ್ವೆನ್ಷನ್ಸ್ ಅಂದ್ರೆ ಏನ್ ಗೊತ್ತ್ರಿ? ಕಾನ್ಫರೆನ್ಸ್ ಅಂದ್ರೆ COP ಅಂದ್ರೆ ಏನು? ಇತ್ತೀಚೆಗೆ ಯಾವ ಮೀಟಿಂಗ್ ಆಗಿದೆ? ಕನ್ವೆನ್ಷನ್ ಅಂದ್ರೆ ಕಾನ್ಫರೆನ್ಸ್ ಅಲ್ಲಿ ಹಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ, ಆದ್ರೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಲ್ಲ. ಅದೇ ಕನ್ವೆನ್ಷನ್ಸ್ ಅಲ್ಲಿ ಏನ್ ಮಾಡ್ತಾರೆ? ಸಮಾವೇಶಗಳಲ್ಲಿ ಒಂದೇ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರ. ಅದೇ ಟೈಪ್ ಮೇಲೆ ಚರ್ಚೆ ಮಾಡಿದ ಸಮಸ್ಯೆಗಳಿಗೆ ನಿಲುವುಗಳಂದ್ರ ನಿರ್ಧಾರಗಳನ್ನು ತಗೊಂತಾರ. ಏನಂತ ನಾವು ಒಪ್ಪಂದಗಳು, ಲೈಕ್ ಪ್ಯಾರಿಸ್ ಒಪ್ಪಂದ ಈ ತರ ಅಂತ ಹೇಳ್ತೀವಿ. ಅದೇ ಟೈಪ್ ಯಾವ್ದಾರ ಒಂದು ಸಮಸ್ಯೆ ಇಡೀ ಭೂಮಿಗೆ ಎಫೆಕ್ಟ್ ಆಗ್ತದಲ್ಲ, ಅದಕ್ಕೆ ಏನಂತಾರಿ? ಪ್ರೋಟೋಕಾಲ್ಸ್. ಮೊನ್ನೆ ಸೆಪ್ಟೆಂಬರ್ 16ನೇ ತಾರೀಕು 16ಕ್ಕೆ ಏನ್ ಮಾಡಿದ್ವಿ ನಾವು? ದಟ್ ಇಸ್ ವರ್ಲ್ಡ್ ಓಝೋನ್ ಡೇ ಅಂತ ಮಾಡಿದ್ವಿ. ಸೊ ಹೀಗಾಗಿ ಸ್ವಲ್ಪ ನೋಡ್ಕೊಡಿ, ಟಾಪಿಕ್ ವೈಸ್ ಕೇಳ್ತಾ ಇದ್ದೇನೆ, ಕಾಯ್ದೆಗಳ ಮೇಲೆ ಕೇಳ್ತಾ ಇದ್ದೇನೆ, ಸ್ಟಾಟಿಕ್ ರಿಲೇಟೆಡ್ ಈ ತರ ಕೇಳ್ತಾ ಇದ್ದೇನೆ. ನೆಕ್ಸ್ಟ್ ಸ್ವಲ್ಪ ಇಂಟರ್ನ್ಯಾಷನಲ್ ಮೀಟಿಂಗ್ಸ್ ಬಗ್ಗೆ ಕೇಳತ್ತೇನ್ರಿ. ಸರ್ ಇದಾದ್ಮೇಲೆ ಮತ್ತೇನ್ ಕೇಳ್ಬೋದು? ಪರಿಸರ ರಿಲೇಟೆಡ್ ಸೂಚಂಕಗಳನ್ನ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಆಲ್ರೆಡಿ 2 ಸೂಚಂಕಗಳು ಇಂಪಾರ್ಟೆಂಟ್ ಬಂದಿವ್ರಿ. ಅಂದ್ರೆ ಶಕ್ತಿ ಪರಿವರ್ತನಾ ಸೂಚಂಕ ಬಂದೈತ್ರಿ, ಅಂದ್ರೆ ಒಂದು ಶಕ್ತಿಯಿಂದ ಇನ್ನೊಂದು ಶಕ್ತಿಗೆ ವರ್ಗಾವಣೆ. ಬೆಸ್ಟ್ ಎಕ್ಸಾಂಪಲ್ ಅಂತಾರಾಷ್ಟ್ರೀಯ ಸೋಲಾರ್ ಶಕ್ತಿ ಒಕ್ಕೂಟ ಅಂತಿದೆ ರೀ. ಇಲ್ಲಿವರೆಗೆ ನಾವು ಪಾವಗಡ್ ಅಂದ್ರೆ ಆಲ್ಮೋಸ್ಟ್ ನೋಡ್ರಿ, ರಾಜಸ್ಥಾನದ ಬಾದ್ಲಾ ಮತ್ತು ಪಾವಗಡ್ ಎರಡನೇ ಫಸ್ಟ್ ಸೆಕೆಂಡ್ ಅಂತ ಓದ್ತಿದ್ವಿ. ಆದ್ರೆ ಜಸ್ಟ್ ಒಂದು 15 ದಿನದಿಂದ ಚೀನಾದ 2 ಸೌರ ಶಕ್ತಿ ಘಟಕಗಳು ಪ್ರಪಂಚದ ಟಾಪ್ ಫಸ್ಟ್ ಸೆಕೆಂಡ್ ಬಂದವ್ರೆ. ಅಂದ್ರೆ ಈಗ ಬಾದ್ಲಾ 3rd ಪ್ಲೇಸ್ಗೆ, ಪಾವಗಡ್ 4ನೇ ಪ್ಲೇಸ್ಗೆ ಹೋಯ್ತ್ರಿ. ಸೊ ಈ ತರ ಶಕ್ತಿ ಪರಿವರ್ತನೆ ಮೇಲೆ ಕ್ವಶನ್ಸ್ ಕೇಳ್ತಾನ್ರಿ. ಯಾಕಂದ್ರ ನಾವು ಬದಲಾಗುತ್ತಿರೋ ಪರಿಸರ ತಕ್ಕಂಗೆ ಹೋಗ್ಬೇಕಂದ್ರೆ ಆಬ್ವಿಯಸ್ಲಿ ನೋಡ್ಕೊಡ್ರಿ, ಯಾವ್ದಾರ ಒಂದು ಬೇರೆ ಶಕ್ತಿಯನ್ನು ಉಪಯೋಗಿಸಿ ಮಾಡ್ಬೇಕಂತ ಹೇಳ್ತಾರೆ. ಸೊ ಹೀಗಾಗಿ ನೋಡ್ಕೊಡ್ರಿ, ಸೂಚಂಕದ ಬಗ್ಗೆ ಕೇಳ್ತಾನೆ. ಅದಕ್ಕೆ ಇನ್ನೊಂದು ಸೂಚಂಕ ಬಂದದ್ರಿ, ಹವಾಮಾನ ಬದಲಾವಣೆಯ ಕಾರ್ಯಕ್ಷಮತಾ ಸೂಚಂಕದಲ್ಲಿ ಇಡೀ G20 ದೇಶಗಳಿಗೆ ಕೇವಲ ಭಾರತ ಮಾತ್ರ 10 ರ್ಯಾಂಕಿಂಗ್ ಒಳಗಡೆ ಬಂದೈತ್ರಿ. ಅಂದ ಅದು ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ಭಾರತ ಕೂಡ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತೇಳಿ ಎಲ್ಲಾನು ಸುಡ್ತಾ ಇಲ್ಲ. ಅದ್ರ ಜೊತೆ ನಾವೇನಪ್ಪ ಅಂದ್ರೆ ಪರಿಸರದ ಬಗ್ಗೆನೂ ಕಾಳಜಿ ವಹಿಸ್ತಾ ಇದ್ದೀವಿ. ಸೊ ಹೀಗಾಗಿ ಪರಿಸರ ವಿಜ್ಞಾನನೇ ಯಾಕೆ ಕ್ವಶನ್ ಕೇಳ್ತಾನ? ನಮ್ಮಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದಾರೆ, ಆಡಳಿತ ಸರ್ಕಾರ, ಅಂದ್ರೆ ಈ ತರ ಸೆಗ್ರಿಗೇಷನ್ ಮಾಡಿ ಓದ್ಬೇಕ್ರಿ. ಸರ್ ಪರಿಸರ ಉಳಿಬೇಕು ಮತ್ತು ಅಭಿವೃದ್ಧಿ ಆಗ್ಲೇಬೇಕಲ್ಲ. ಪರಿಸರನ ಉಳಿಬೇಕು ಮತ್ತು ಅಭಿವೃದ್ಧಿನ ಆಗ್ಲೇಬೇಕಂದ್ರ ಯಾವ್ದೋ ಒಂದು ಸ್ಟ್ಯಾಂಡರ್ಡ್ ತಗೋಬೇಕಲ್ರಿ. ಅದಕ್ಕೆ ನೋಡ್ಕೊಡಿ, ಅತಿ ಹೆಚ್ಚು ಪ್ರಚಲಿತ ಘಟನೆಗಳು ಮತ್ತು GK ಕಾನ್ಸೆಪ್ಟ್ ಯಾವ ಆಧಾರ ಮೇಲೆ ತಗೋದ್ರಿ? ಒಂದು ಘೋಷಣೆಯ ಆಧಾರದ ಮೇಲೆ ಇರ್ತವ್ರಿ. ನೆನಪಿಟ್ಟುಕೊಡ್ರಿ, ಘೋಷಣೆ ಆಧಾರ ಮೇಲೆ. ಅಂದ್ರೆ ಯಾವ್ದಾರ ಒಂದು ಕರೆಂಟ್ ಅಫೇರ್ಸ್, ಯಾವ್ದಾರ ಎಕ್ಸಾಮಿನೇಷನ್ ಟೆಂಡ್ ನೋಡ್ಕೊಡ್ರಿ. ಸರ್ ವಿಶ್ವಸಂಸ್ಥೆ ಏನಾದ್ರೂ ಘೋಷಣೆ ತಗೊಂಡ್ರಿ ಅದ್ರ ಮೇಲೆ ಇರ್ತಾರೆ. ಬೆಸ್ಟ್ ಎಕ್ಸಾಂಪಲ್ ವಿಶ್ವಸಂಸ್ಥೆ ಏನ್ ಮಾಡ್ತಾ ಗೊತ್ತ್ರಿ? ಒಂದು ಲಾಂಗ್ ಟರ್ಮ್ ಘೋಷಣೆ ತಗೊಂಡ್ರಿ. 2010 ಮತ್ತು 2020 ಏನ್ ಮಾಡಿದ್ರಿ? ಇದು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯದ ದಶಕ. ಅಂದ್ರೆ ಇಟ್ ಇಸ್ ಅ ಇಂಟರ್ನ್ಯಾಷನಲ್ ಡೆಕೇಡ್ ಆಫ್ ಬಯೋಡೈವರ್ಸಿಟಿ. ಅಂದ್ರೆ ಎಷ್ಟು ಜೀವ ವೈವಿಧ್ಯ ನಾಶ ಮಾಡಲ್ಲ ಅವನ್ನೆಲ್ಲ ಪುನರ್ ನಿರ್ಮಾಣ ಮಾಡ್ರಿ ಅಂತ. ಅದಕ್ಕೆ 2020 ಭಾರತ ಸರ್ಕಾರ ಮಾಡಿದ್ರಿ ಪ್ರಾಜೆಕ್ಟ್ ರೀಇಂಟ್ರೊಡಕ್ಷನ್ ಚೀತಾರಿ, ಪ್ರಾಜೆಕ್ಟ್ ಡಾಲ್ಫಿನ್ ಮಾಡಿದ್ರಿ. ಅದೇ ಇಂಡಿಯನ್ ವಿಷನ್ ಫಾರ್ ರೈನೋಸರ್ ಅಂತ ಮಾಡ್ತು. ಅದೇ ಭಾರತದ ಮೊಟ್ಟ ಮೊದಲ ಗಿಡಮೂಲಿಕೆ ಪಾರ್ಕ್ ಉತ್ತರಾಖಂಡದಲ್ಲಿ ಹಾಕಿದ್ರಿ. ನಿಮ್ಮ PSI 545 ಒರಿಜಿನಲ್ ಪೇಪರ್ ಲೆಕ್ಕ ಕೇಳಿದ್ರಿ. ಸೊ ಹೀಗಾಗಿ ನೋಡ್ಕೊಡ್ರಿ, ಒಂದಿಷ್ಟು ಪ್ರಶ್ನೆಗಳು ಘೋಷಣೆ ಆಧಾರ ಮೇಲೆ ಇರ್ತಾವ್ರಿ. ಅದಕ್ಕೆ ನೋಡ್ರಿ, ನಾವು ಬರಿತಾ ಇರೋದು ಈಗ ದಶಕ ಅಲ್ಲ, 2020 ಮತ್ತು 30 ದಶಕವನ್ನು ಏನಂತ ಮಾಡ್ಯಾರಿ? ಇಟ್ ಇಸ್ ಅ ಡೆಕೇಡ್ ಆಫ್ ಎಕೋಸಿಸ್ಟಮ್ ರಿಸ್ಟೋರೇಷನ್ ಅಂತ. ಅಂದ್ರೆ ಒಂದು ಜೀವ ಪರಿಸರ ವ್ಯವಸ್ಥೆಗೆ ರಿಸ್ಟೋರೇಷನ್, ಜೀವ ಪರಿಸರ ವ್ಯವಸ್ಥೆಯನ್ನು ಪುನರ್ ನಿರ್ಮಾಣದ ದಶಕ ಅಂತ ಹೇಳ್ತಾರೆ. ಅದಕ್ಕೆ ಆಲ್ಮೋಸ್ಟ್ ಅಲ್ಲಿ ಬೇಕಾದ್ರೆ ನೀವು ತೆಗೆದು ನೋಡ್ಕೊಡ್ರಿ, ಪುನರ್ ನಿರ್ಮಾಣ ಇದೇ ಶಬ್ದ ಇರದ್ರಿ. ತ್ಯಾಜ್ಯದಿಂದ ಶಕ್ತಿಯನ್ನು ಬದಲಾವಣೆ ಮಾಡತ್ತಾರ. ಬೆಸ್ಟ್ ಎಕ್ಸಾಂಪಲ್ ಕರ್ನಾಟಕದ ಮೊಟ್ಟ ಮೊದಲ ವೇಸ್ಟ್ ಟು ಎನರ್ಜಿ ಅಂದ್ರೆ ತ್ಯಾಜ್ಯದಿಂದ ಶಕ್ತಿಯನ್ನು ಉತ್ಪಾದನೆ ಮಾಡಿಬಿಟ್ಟು ಕರ್ನಾಟಕ ಫಸ್ಟ್ ಐತ್ರಿ. ಮೊನ್ನೆ ಐ ಥಿಂಕ್ 15 ಡೇಸ್ ಬ್ಯಾಕ್ ಬಿಡದಿ ಒಳಗೆ ಹಾಕಿದ್ರಿ. ರಾಮನಗರ ಜಿಲ್ಲೆ ಬಿಡದಿ ಅಂದಾಗ ಕರ್ನಾಟಕದ ಮೊಟ್ಟ ಮೊದಲ ಅಂತಿದ್ರಿ. ಅಂದ್ರೆ ಏನೇನು ನಾಶ ಮಾಡಿದ್ರಲ್ಲ ಎಲ್ಲಾ ಕಡೆ ನೋಡ್ರಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ಅಂತರ್ಜಲವನ್ನು ಬಳಸುವ ದೇಶ ಭಾರತ ಇದೆ. ವಿಶ್ವ ಬ್ಯಾಂಕಿನ ಪ್ರಕಾರ 75% ನಮ್ಮ ಕೃಷಿಯನ್ನು ನಾವು ಅಂದ್ರೆ ಅಂತರ್ಜಲ ರೀ. ಹೀಗಾಗಿ ಅಂತರ್ಜಲವನ್ನು ಉಳಿಸ್ಬೇಕಂತ ಏನ್ ಮಾಡ್ತೀರಿ? ಜೌಗು ಪ್ರದೇಶ ಫೋಕಸ್ ಮಾಡತ್ತಾರಿ. ನೆಕ್ಸ್ಟ್ ಎಲ್ಲೆಲ್ಲಿ ಕೆರೆಗಳು ಬತ್ತಿದ್ವಲ್ಲ ಅಲ್ಲಿ ನೀರ್ ಬಿಡಿಸತ್ತಾರ. ಅಂದ್ರೆ ಪ್ರಧಾನ ಮಂತ್ರಿ ಅಟಲ್ ಭೂಜಲ್ ಯೋಜನೆ ಅಂತ ತೊಂಬರತ್ತಾರೆ. ಸೊ ನಥಿಂಗ್ ಬಟ್ ಏನ್ ಗೊತ್ತ್ರಿ, ಅಂತಾರಾಷ್ಟ್ರೀಯ ಘೋಷಣೆ ಮೇಲೆ ಏನ್ ಗೊತ್ತ್ರಿ, ಎಕ್ಸಾಮ್ ಟ್ರೆಂಡ್ ಹೋಗ್ತಾರೆ. ಸರ್ ಇವೆರಡೂ ಗುರಿಯನ್ನು ಹೊಂದಬೇಕಾದ್ರೆ, ಯಾಕಂದ್ರೆ ವಿಶ್ವಸಂಸ್ಥೆ ಇರೋದು ಅದಕ್ಕಲ್ರಿ, ಶಾಂತಿ ಮತ್ತು ಭದ್ರತೆ ಮತ್ತು ಇರುವ ಕಾಲೇಜುಗಳನ್ನು ಉಳಿಸ್ಕೊಂಡು ಹೋಗ್ಬೇಕಂತ ಹೇಳ್ತಾರ. ಸೊ ಈ ಎರಡೂ ಘೋಷಣೆ ಯಶಸ್ವಿ ಆಗ್ಬೇಕಂದ್ರೆ ಅದಕ್ಕೆ 2015 ವಿಶ್ವಸಂಸ್ಥೆ ಏನ್ ಮಾಡ್ತ್ರಿ, ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು 17 ಕಾನ್ಸೆಪ್ಟ್ ತಗೊಂಬತ್ರಿ. ಅದಕ್ಕೆ ಬೇಕಾದ್ರೆ ನೋಡ್ರಿ, PSI 545 ರೀ ಎಕ್ಸಾಮ್ ಇತ್ತಲ್ಲ, PSI 545 ರೀ ಎಕ್ಸಾಮ್ ತೆಗೆದು ನೋಡ್ಕೊಡ್ರಿ. PSI 545 ರೀ ಎಕ್ಸಾಮ್ ಅಲ್ಲಿ ಏನ್ ಕೇಳಿದ? ಸುಸ್ಥಿರ ಅಭಿವೃದ್ಧಿ 6ನೇ ಗುರಿ ಏನಂದು ಕೇಳಿದಾರೆ. ಮತ್ ಯಾವ್ದೋ ಎಕ್ಸಾಮ್ ಅಲ್ಲಿ ನೋಡ್ಕೊಡಿ, ಸುಸ್ಥಿರ ಅಭಿವೃದ್ಧಿಗಳು ಎಷ್ಟಿದಾವ ಅಂತ ಕೇಳಿದಾರೆ. ಅಂದ್ರೆ ಈ ಎರಡೂ ಘೋಷಣೆಗಳು ವಿಶ್ವಸಂಸ್ಥೆ ಯಶಸ್ವಿ ಆಗ್ಬೇಕಾದ್ರೆ ಯಾವ್ದಾರು ಗುರಿಗಳು ಬೇಕಲ್ಲ, ಅದಕ್ಕೆ 17 ಗುರಿಗಳನ್ನು ಮಾಡಿ ಹೇಳ್ಯಾರ ಅವರು.
15 ತಗೊಂಬಂದು 2030 ಈ ಗುರಿಗಳನ್ನು ತಲುಪ್ರಿ. ಯಾಕಂದ್ರೆ ನಾವು 10 ವರ್ಷದ ಘೋಷಣೆಯಲ್ಲಿ ನೋಡ್ಕೊಡ್ರಿ, ಇದು ಸುಸ್ಥಿರ ಬರಿ. ಅದಕ್ಕೆ ಬೇಕಾ ನೋಡ್ರಿ ಎಲ್ಲಾ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಮೇಲೇನೆ ಬರ್ತಾ ಇದ್ದೀರಿ. ಅದಕ್ಕೆ ಬೇಕಾದ್ರೆ ನೋಡ್ಕೊಡ್ರಿ ನೀವು ಕರೆಂಟ್ ಅಫೇರ್ಸ್ ಅಲ್ಲಿ ಫಸ್ಟ್ ಏನ್ ಹೇಳ್ತಾರ ಅವರು, ಬಡತನ ನಿರ್ಮೂಲನೆ ಮಾಡ್ರಿ. ಅದಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯೋಜನೆಗಳು ಎದಕ್ ತರದ್ರೆ ಬಡತನ ನಿರ್ಮೂಲನೆ ಸಂಬಂಧ. ಯಾಕಂದ್ರೆ ಭೂಮಿ ಮೇಲೆ ಎಲ್ಲವೂ ನಾಶ ಆಗ್ಲಿಕ್ಕೆ ಮೂಲ ಕಾರಣ ಬಡತನದಿಂದ ಸ್ಟಾರ್ಟ್ ಆಗತ್ರಿ. ಈಗ ಒಬ್ಬ ವ್ಯಕ್ತಿ ಬಂದು ನನಗೆ ಆನೆಯ ದಂತವನ್ನು ತಗೊಂಬ, ಹುಲಿ ಚರ್ಮವನ್ನು ತಗೊಂಬ, ನನಗೆ 1 ಲಕ್ಷ ರೂಪಾಯಿ ಕೊಡ್ತೇನೆ ಅಂದಾಗ ಆ 1 ಲಕ್ಷ ರೂಪಾಯಿ ನನ್ನ ಕಡೆ ಇಲ್ಲವೆಂದೇ ನಾ ಅಲ್ಲಿ ಹೋಗುತ್ತೇನ್ರಿ. ಒಂದ್ ವೇಳೆ ಅದೇ 1 ಲಕ್ಷ ರೂಪಾಯಿ ಇಫ್ ಐ ಹ್ಯಾವ್ ದಟ್ ಸೇಮ್ 1 lakh rupees ಅಂದಾಗ ವೈ ಐ ಆಮ್ ಗೋಯಿಂಗ್ ಟು ಕಿಲ್ ದಟ್ ಎಲಿಫೆಂಟ್, ರೈಟ್? ಅದನ್ನ ಎದಕ್ ಕೊಲ್ಲಕ್ ಹೋಗ್ತೇನೆ? ಅದಕ್ಕೆ ಎಲ್ಲವೂ ಸ್ಟಾರ್ಟ್ ಆಗಿದೆ ಬಡತನ. ಬಡತನ ಫೋಕಸ್ ಮಾಡೋದಕ್ಕೆ 1 ಅಥವಾ 2 ಕ್ವಶನ್ ಬಡತನ ಬರತ್ತರಿ. ಈಗ ಹೇಳ್ತಾರ ಭಾರತ ನಾನು ಸೈನ್ ಮಾಡಿರ್ಪ ಈ ಒಪ್ಪಂದಕ್ಕೆ, ನಾನು ಗುರಿ ತಪ್ತೇನೆ, ಬಟ್ ಸಹಾಯ ಬೇಕಲ್ಲ. ಅದಕ್ಕೆ ವಿಶ್ವಸಂಸ್ಥೆ ಯಾರು ನೇಮಕ ಮಾಡಿದ್ರಿ? ವರ್ಲ್ಡ್ ಬ್ಯಾಂಕ್ ಮತ್ತು IMF. ಬೇಕಾದ್ರೆ ಅದಕ್ಕೆ ಅಬ್ಸರ್ವ್ ಮಾಡ್ಕೊಡಿ, ಇತ್ತೀಚಿನ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ವರ್ಲ್ಡ್ ಬ್ಯಾಂಕ್ ಮತ್ತು IMF ಮೇಲೆ ಕೇಳ್ತಾ ಇದ್ದಾನೆ. ಯಾಕಂದ್ರೆ ಅವರಿಗೆ ಅಲಾಟ್ಮೆಂಟ್ ಮಾಡ್ಯಾರಿ. ಬಡತನ ಆದ್ಮೇಲೆ ಸೆಕೆಂಡ್ ಏನಂತಾರೆ? ಹಸಿವು. ಹಸಿವು ಬೇಕಾದ್ರೆ ಎಲ್ಲ ಜೀವಿ ಮಾಡೋ ಹಸಿವಿನ ಸಂಬಂಧ ಅಲ್ಲ. ಅದಕ್ಕೆ ನೋಡ್ಕೊಡಿ ಈ ಗುರಿಯನ್ನು ತಲುಪಲಿ ಯಾರನ್ನ ಅಪಾಯಿಂಟ್ ಮಾಡ್ಯಾರಿ? FAO. ಯಾಕಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ನೋಡ್ಕೊಡ್ರಿ ಆಲ್ಮೋಸ್ಟ್ ಅಲ್ಲಿ ವಿಶ್ವಸಂಸ್ಥೆಯ ಸ್ಥಾಪನಾ ದಿನಗಳು ಬರ್ತವ್ರಿ. ನಿಮ್ ಎಕ್ಸಾಮ್ ಅಕ್ಟೋಬರ್ದಲ್ಲಿ ಇದ್ರಿ. ಯಾಕೆ ಆಲ್ರೆಡಿ ಪ್ರಾಕ್ಟೀಸ್ ಇದೆ ಅಲ್ಲ. ಯಾವ ತಿಂಗಳು ಯಾವ ದಿನದಂದು ಪರೀಕ್ಷೆ ನಡೀತಿಲ್ಲ ಆ ದಿನದ ಮಹತ್ವ ಕೇಳ್ತಾನೆ. 2020 PSI 300 ಪೋಸ್ಟ್ ಎಕ್ಸಾಮು ಮಾರ್ಚ್ 8ನೇ ತಾರೀಕು ಆಗಿತ್ರಿ. ಈಗ ತೆಗೆದು ನೋಡ್ಕೊಡಿಲ್ಲಂತ್ರಿ ಈ ಕೆಳಗಿನ ಯಾವ ದಿನದಂದು ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಿಸಲಾಗುತ್ತೆ ಅಂತ ಕೇಳೋಣ, ಅವತ್ತೇ ಎಕ್ಸಾಮ್ ಐತಿ. ಅದೇ 2021 FDA ಪೇಪರ್ ತಂದು ನೋಡ್ಕೊಡ್ರಿ 43 ಕ್ವಶನ್ ಸೈನ್ಸ್ ಕೇಳ್ಯಾರ. ಈಗ ಎಕ್ಸಾಮ್ ಫೆಬ್ರವರಿ 28ಕ್ಕೆ ಐತ್ರಿ. ಸೊ ಈ ತರ ಲಾಜಿಕ್ ಯೂಸ್ ಮಾಡ್ತಾರೆ FAO ರೀ. ಯಾಕಂದ್ರೆ ಅದಕ್ಕೆ ನೋಡ್ರಿ ಹಸಿವು ಅಂದ್ರೆ ಆಹಾರದ ಮೇಲೆ ಕೇಳತ್ತಾನ್ರಿ, ಜೆನೆಟಿಕಲಿ ಮಾಡಿಫೈಡ್ ಆರ್ಗಾನಿಸಮ್ ಮತ್ತು ಕ್ರಾಪ್ ಬೆಳೆಗಳ ಬಗ್ಗೆ ಕೇಳತ್ತಾನ್ರಿ. PSI 550 ರೀ ಎಕ್ಸಾಮ್ ಅಲ್ಲಿ ನೋಡ್ಕೊಡ್ರಿ ಗಂಗಾ 1000 ಸಮಥಿಂಗ್ ಏನೋ ಒಂದು ಹೈಬ್ರಿಡ್ ತಳಿ ಕೇಳಿದಾರೆ. ಇದು ಯಾವ ಬೆಳೆಯ ಹೈಬ್ರಿಡ್ ತಳಿ ಐತಿ ಅಂತ. ಅದು ಈ ಸಲ ನೋಡ್ಕೊಡ್ರಿ ಕರ್ನಾಟಕ ಅಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ರಾಜ್ಯ, ಒಂದು ಜಿಲ್ಲೆ ಒಂದು ಉತ್ಪನ್ನ ತಂದಿದ್ದು ಕರ್ನಾಟಕ ರೀ. ಅದನ್ನ ಪ್ರಮೋಟ್ ಮಾಡ್ಬೇಕಂತ ಈ ವರ್ಷ ಬಜೆಟ್ ಅಲ್ಲಿ ಸಂಜೀವಿನಿ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಅದೇ ಟೈಪ್ ಕೇಂದ್ರ ಸರ್ಕಾರದಲ್ಲಿ ನೋಡ್ಕೊಡ್ರಿ ದಟ್ ಇಸ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್ ಮೊನ್ನೆ ಒಂದು ಘೋಷಣೆ ಮಾಡ್ತೀರಿ. ಅಂದ್ರೆ 100 ದಿನಗಳ ಗುರಿಯನ್ನು ಹೊಂದಿ ಒಂದು ವಿಜ್ಞಾನ ಅಂದ್ರೆ 1 ಸೈಂಟಿಸ್ಟ್ 1 ಪ್ರಾಡಕ್ಟ್ ಅನ್ನೋದು ಒಂದು ಹೈಬ್ರಿಡ್ ಲಾಂಚ್ ಮಾಡ್ಯಾರಿ. ಅದೇ ಟೈಪ್ ಕೃಷಿ ಮೇಳ ನಡೀತಾ ಇದಾವ್ರಿ. ಸೊ ನಥಿಂಗ್ ಬಟ್ ಏನ್ ಗೊತ್ತ್ರಿ ಆಹಾರ ಮೇಲೆ. ನೆಕ್ಸ್ಟ್ ಏನ್ ಹೇಳ್ತಾರ? ಆರೋಗ್ಯದ ಕಡೆ ಫೋಕಸ್ ಮಾಡಿ. ಒಂದು ದೇಶದ ಆಸ್ತಿ ಅಂದರೆ ಆ ದೇಶದ ಜನರ ಆರೋಗ್ಯ ಅಂತ ಹೇಳ್ತಾರೆ. ಅದಕ್ಕೆ ಇತ್ತೀಚಿನ ಎಕ್ಸಾಮ್ ಅಲ್ಲಿ ರೋಗಗಳು ಮತ್ತು ಅವುಗಳ ಹರಡುವ ವಿಧಾನ ಮತ್ತು ನಿರ್ಧಾರಗಳು ಐ ಥಿಂಕ್ PSI ರೀ ಎಕ್ಸಾಮ್ ಅಲ್ಲಿ ಕೇಳಿ ನೋಡ್ರಿ. ಐ ಥಿಂಕ್ CT ಏನೋ PSI ಅಲ್ಲಿ ಕೇಳಿ ನೋಡ್ರಿ. ಈ ಕೆಳಗಿನ ಯಾವ ವರ್ಷದಂದು ಕರ್ನಾಟಕ ಸರ್ಕಾರ ಸಿಕಲ್ ಸೆಲ್ ಎನಿಮಿಯಾ ರೋಗವನ್ನು ಹಡಿದೋಡಿಸುವ ಗುರಿಯನ್ನು ಹೊಂದಿದೆ? ಅಂದ್ರೆ ರೋಗದ ಮೇಲೆ ಕೇಳ್ತಾನೆ. ಅದರಲ್ಲಿ COVID-19 ಆಗಿರ್ಬೋದು, ನಿಪಾ ವೈರಸ್ ಆಗಿರ್ಬೋದು, ಅಥವಾ PSI 540 ಮೇಲೆ ಕೇಳಿದ ಒರಿಜಿನಲ್ ಏನ್ ಕೇಳಿದವ ರೋಗ ಅಂದ್ರೆ ಪಕ್ಷಿಗಳಿಂದ ಹರಡುವ ರೋಗವನ್ನು ಏನೆಂದು ಕರೆಯುತ್ತಾನೆ? CT ಎಕ್ಸಾಮ್ ಅಲ್ಲಿ ರೋಗದ ಕಾರಣವನ್ನು ಅಧ್ಯಯನ ಮಾಡಲು ಅಂತ ಕೇಳ್ತಾನೆ. ಸೊ ನಥಿಂಗ್ ಬಟ್ ಏನ್ ಗೊತ್ತ್ರಿ ಎಲ್ಲಾ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಎಲ್ಲೋ ಲಿಂಕ್ ಇರ್ತವೆ. ಆ ಲಿಂಕ್ ಹಿಡ್ಕೊಂಡು ಕೊನೆಯ ಹಂತದಲ್ಲಿ ರಿವಿಷನ್ ಮಾಡ್ಕೊಡ್ರಿ. ಸೊ ಈ 3 ಆದ ಮೇಲೆ ನೆಕ್ಸ್ಟ್ ಮನುಷ್ಯನಿಗೆ ಬೆಳಿಬೇಕಂದ್ರೆ ಏನ್ ಗೊತ್ತ್ರಿ? ಅದಕ್ಕೆ 4ನೇ ಗುರಿ ಏನ್ ಹೇಳ್ತಾರೆ ಗೊತ್ತ್ರಿ? ದಟ್ ಈಸ್ ಗುಣಮಟ್ಟ ಶಿಕ್ಷಣ. ಸರ್ ಇಷ್ಟು ವರ್ಷ ನಾವು 8 ಸೆಮಿಸ್ಟರ್ ಜರ್ನಲ್ ಬರ್ದಿವಿ, ಎದಕ್ಕೆ ಯೂಸ್ ಆಗಿಲ್ಲ. ಆದ್ರೆ ಗುಣಮಟ್ಟ ಶಿಕ್ಷಣ ಕಡೆ ಫೋಕಸ್ ಮಾಡಿ. ಅದಕ್ಕೆ 2020 ಭಾರತ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಫಸ್ಟಿಗೆ ನ್ಯೂ ಎಜುಕೇಶನ್ ಪಾಲಿಸಿ ಆಮೇಲೆ ಅದಕ್ಕೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಮಾಡ್ತಾರೆ. ಅದಕ್ಕೆ ಇವನ್ PSI 540 2 ಕ್ವಶನ್ ಇದ್ರಿ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಸಮಿತಿ ಅಧ್ಯಕ್ಷರು ಯಾರು ಕೇಳಿದ್ರಿ? ಕಸ್ತೂರಂಗನ್. ಈ ಕೆಳಗಿನ ಯಾವ ರಾಜ್ಯ ರಾಷ್ಟ್ರೀಯ ಶಿಕ್ಷಣ ನೀತಿ ಅಳವಡಿಸಿದ ಮೊದಲ ರಾಜ್ಯ ಅಂತ ಕೇಳಿದ್ರಿ? ಕರ್ನಾಟಕ. ಸೊ ನಥಿಂಗ್ ಬಟ್ ಏನ್ ಹೋದ್ರಿ ಗುಣಮಟ್ಟ ಶಿಕ್ಷಣ. ಹೀಗಾಗಿ ಎಲ್ರಿ ಸರ್ಕಾರಕ್ಕೆ ಯೋಜನೆಯನ್ನು ಮಾಡಿಕೊಡುವುದು ಸರ್ಕಾರಿ ನೌಕರರಿ, ಜನರಿಗೆ ಅದನ್ನ ನೇರವಾಗಿ ತಲುಪಿಸೋದು ಕೂಡ ಗೌರ್ಮೆಂಟ್ ಎಂಪ್ಲಾಯಿಗೆ ಅವೇರ್ನೆಸ್ ಇಲ್ಲ ಅಂದಾಗ ಮತ್ತೆ ಜನಕ್ಕೆ ಏನ್ ಹೇಳ್ತಾರೆ? ಅದಕ್ಕೆ ಬೇಕಾದ್ರೆ ಇತ್ತೀಚಿನ ಎಕ್ಸಾಮಿನೇಷನ್ ಸ್ಟ್ಯಾಂಡರ್ಡ್ ನೋಡ್ಕೊಡ್ರಿ. ಎಕ್ಸಾಮಿನೇಷನ್ ಏನ್ ಗೊತ್ತ್ರಿ ಸ್ಟ್ಯಾಂಡರ್ಡ್ಸ್ ಕೇಳತ್ತಾನಂದ್ರೆ ಸರ್ ಯಾವುದೇ IAS ಇಂದ ಪೊಲೀಸ್ ಕಾನ್ಸ್ಟೇಬಲ್ ತನ ಸಿಲೆಬಸ್ ಇಲ್ಲ, ಕೇವಲ ಪ್ಯಾಟರ್ನ್ ಮಾತ್ರ ಇರ್ತವೆ. ಅಂದ್ರೆ ಬದಲಾಗುತ್ತಿರೋ ಪರಿಸರ ತಕ್ಕಂಗೆ ಯಾವ್ದು ಹೊಂದಿಕೊಳ್ಳುತ್ತಾರೋ ಜೀವಿ ಅದೇ ಬದುಕ್ತದೆ. ಅದಕ್ಕೆ ಅಡಾಪ್ಟೇಷನ್ ಅಂತ ಹೇಳ್ತಾರೆ. ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಚಾರ್ಲ್ಸ್ ಡಾರ್ವಿನ್ ರೀ. ಸೊ ಹೀಗಾಗಿ ಎಕ್ಸಾಮಿನೇಷನ್ ಅಲ್ಲಿ ಚೇಂಜ್ ಮಾಡ್ತಾ ಇದ್ರೆ ಅಂದ್ರೆ ಕಾನ್ಸೆಪ್ಟ್ ಇರಬೇಕು ಮತ್ತದು ಪ್ರೊಲಾಂಗ್. ಇತ್ತೀಚಿನ ವರ್ಷಗಳದು ಸುದ್ದಿಯಲ್ಲಿರೋ ಟಾಪಿಕ್ ಕೇಳ್ತಾನೆ ಗುಣಮಟ್ಟ ಶಿಕ್ಷಣ. ಅದೇ 5ನೇದು ಅಂತ ಬಂದ್ರಿ ಲಿಂಗ ಸಮಾನತೆ. ಅದಕ್ಕೆ ಬೇಕಾದ್ರೆ ನೋಡ್ರಿ 2023 ನೊಬೆಲ್ ಅರ್ಥಶಾಸ್ತ್ರಿ ಎಕನಾಮಿಕ್ಸ್ ಅರ್ಥಶಾಸ್ತ್ರ ಕೊಡಿ. ದಟ್ ಇಸ್ ಕ್ಲೌಡಿಯಾ ಗೋಲ್ಡಿನ್ ಅವರು ಭಾರತದ ಮಾರುಕಟ್ಟೆಯಲ್ಲಿ ಲಿಂಗದ ಆಧಾರದ ಮೇಲೆ ಉದ್ಯೋಗದ ಬಗ್ಗೆ ಹೇಳ್ತಾರೆ. ಅಂದ್ರೆ ಭಾರತದಲ್ಲಿ ಭಾರತದಲ್ಲಿ ಯು ಶೇಪ್ ಎಕನಾಮಿ ಇದೆ. ಅಂದರೆ
ಪ್ರಾಥಮಿಕ ವಲಯದಲ್ಲಿ ಗಂಡು ಮತ್ತು ಹೆಣ್ಣು ಸಮಾನವಾಗಿ ಕೆಲಸ ಮಾಡತಾರ. ಆದ್ರೆ ಎರಡನೇ ಕೈಗಾರಿಕಾ ವಲಯದಲ್ಲಿ ಗಂಡು ಮಕ್ಕಳು ಜಾಸ್ತಿ ಇದ್ದಾರೆ, ಹೆಣ್ಣು ಮಕ್ಕಳು ಕಡಿಮೆ ಇದ್ದಾರೆ. ಅದೇ ಮೂರನೇ ವಲಯ ಸೇವಾ ವಲಯದಲ್ಲಿ ಮತ್ತು ಗಂಡು ಮತ್ತು ಹೆಣ್ಣು ಸಮಾನ ಆಗಿದೆ. ಅಂದ್ರೆ ಭಾರತ ಸರ್ಕಾರ ಕೈಗಾರಿಕಾ ವಲಯದಲ್ಲಿ ಕೂಡ ಮಹಿಳೆಯರು ಫೋಕಸ್ ಮಾಡ್ಬೇಕು. ಯಾಕಂದ್ರೆ ಅತಿ ಹೆಚ್ಚು ಉದ್ಯೋಗನ ಸೃಷ್ಟಿ ಮಾಡೋದು ಕೈಗಾರಿಕಾ ವಲಯ ರೀ. ಯಾವ ದೇಶ ಉತ್ಪಾದನೆ ಬಲಿಷ್ಠವಾಗಿರುತ್ತೆ ಆ ದೇಶದಲ್ಲಿ ಉದ್ಯೋಗಗಳು ಜಾಸ್ತಿ ಇರ್ತಾವ್ರಿ. ಅದಕ್ಕ ಬೇಕಾದ್ರೆ ನೋಡ್ಕೊಡ್ರಿ. ಈಗ ನೋಡ್ರಿ, ಪ್ರಧಾನ ಮಂತ್ರಿ ವಿಶ್ವಕರ್ಮ ಸ್ಕೀಮ್ ಒಳಗೆ ಏನ್ ಮಾಡ್ಯಾರ, ಮಹಿಳೆಯರಿಗೆ ಆದ್ಯತೆ ಕೊಟ್ಟಾರ. ಡ್ರೋನ್ ದೀದಿ ಅಂತ ಹೇಳ್ತಾರ, ಅಂದ್ರೆ ಮಹಿಳೆಯರಿಗೆ ಆದ್ಯತೆ. ಯಾಕಂದ್ರೆ ಈ ಭಾಗದಲ್ಲಿ ಕೂಡ ಅವ್ರಿಗೆ ಫೋಕಸ್ ಮಾಡ್ಬೇಕಂದ್ರೆ ಅದಕ್ಕೆ ಕ್ವಶನ್ ಇತ್ತೀಚಿನ ಎಕ್ಸಾಮ್ಸ್ ಅಲ್ಲಿ ಮೊದಲಿಗೆ ಘರ್ಷಣೆಯ ನಿರುದ್ಯೋಗ ಅಂದರೇನು ಅಂತ ಕೇಳ್ತಿದಾರೆ. ಈಗ ಹಂಗೆ ಕೇಳ್ತಲ್ಲ, ಮಾರುಕಟ್ಟೆ ಪರಿಸ್ಥಿತಿಯನ್ನು ತಾನೇ ಕೊಡತಾನ, ಇದನ್ನು ಯಾವ ತರದ ನಿರುದ್ಯೋಗ ಅನ್ನುತ್ತಾರೆ ಅಥವಾ ಈ ಸಂದರ್ಭದಲ್ಲಿ ಯಾವ ತರದ ನಿರುದ್ಯೋಗ ಕಂಡು ಬರುತ್ತೆ ಅಂತೇಳಿ ಇಂಡೈರೆಕ್ಟ್ಲಿ ಕೇಳತಾನೆ. ಲಿಂಗ ಸಮತೆ. ಯಾಕಂದ್ರೆ ಕ್ಲೌಡಿಯಾ ಗೋಲ್ಡಿನ್ ಅವ್ರದ್ದು ರಿಪೋರ್ಟ್ ಓದ್ಕೊಡ್ರಿ, ಅವಾಗ ಯು ಶೇಪ್ ಎಕನಾಮಿ ಅನ್ನತಾನ. ಅದಕ್ಕೆ ಸ್ವಲ್ಪ ಏನ್ ಗೊತ್ತ್ರಿ, ನಮ್ಮ ಅರ್ಥಶಾಸ್ತ್ರದಲ್ಲಿರುವ ಎಕನಾಮಿಕ್ ಕರ್ವ್ಸ್ ಮೇಲೆ ಕೇಳತ್ತನ್ರಿ. ಸೊ ಹೀಗ ನೋಡ್ಕೊಡಿ, ಈ 5 ಆದ ಮೇಲೆ ಉಳುಕಿದ್ವಿ ಅನ್ನೋದಲ್ಲ, ಈ 5 ಆದ್ಮೇಲೆ ಉಳುಕಿದ್ವೆಲ್ಲ ನೋಡ್ಕೊಡಿ. ಸರ್ಕಾರದ ಮೇಲೆ ಏನ್ ಹಾಕಾಕತ್ತಾನ ಗೊತ್ತ್ರಿ, ಸರ್ಕಾರದ ಮೇಲೆ ಜವಾಬ್ದಾರಿ ಹಾಕಾಕತ್ತಾನ. ಅಂದ್ರೆ ಫಸ್ಟ್ ಇವ 5 ಮಾಡ್ರಿ, ಅದ ನಂತರ ಉಳುಕಿದ್ದು ಫೋಕಸ್ ಮಾಡ್ಬೇಕಂತ ಹೇಳ್ತಾರೆ. ಸರ್ ಉಳುಕಿದ್ದು ಅಂದ್ರೆ ಯಾವ ಬೇಗ ನೋಡ್ರಿ, ಎಷ್ಟು ನೀಟ್ ಆಗಿದೆ ನೋಡ್ರಿ. ಯಾಕಂದ್ರೆ ಅತಿ ಹೆಚ್ಚು ರೋಗಗಳು ನೀರಿಂದ ಹರಡ್ತಾವ್. ಪ್ರತಿ ಒಂದು ಜೀವಿ ಬದುಕಲಿಕ್ಕೆ ಮೂಲ ಅವಶ್ಯಕತೆ ಇರೋದು ನೀರು ಅಂತ ಹೇಳ್ತಾರೆ. ಸೊ ಹೀಗಾಗಿ ಆ ನೀರಲ್ಲಿ ನೋಡ್ಕೊಡ್ರಿ, ಶುದ್ಧ ನೀರು ಬೇಕಲ್ಲ, ಮತ್ತು ನೈರ್ಮಲ್ಯ. ಶುದ್ಧ ನೀರು ಮತ್ತು ನೈರ್ಮಲ್ಯ. ಆ ಶುದ್ಧ ನೀರು ಮತ್ತು ನೈರ್ಮಲ್ಯ ಬೇಕಂದ್ರ ಸ್ಯಾನಿಟೇಷನ್ ಬೇಕಂದ್ರೆ ಆಬ್ವಿಯಸ್ಲಿ ಕ್ಲೀನೆಸ್ ಇರ್ಬೇಕಲ್ಲ. ಅದಕ್ಕೆ ಬೇಕಾದ್ರೆ ನೋಡ್ಕೊಡಿ, ಈ ಗುರಿಗಳನ್ನ ಯಶಸ್ವಿ ಮಾಡ್ಬೇಕಂತೇಳಿ UNO ಏನ ಆದೇಶ ಮಾಡೈತ್ರಿ, 3R ಅಂದ್ರೆ ರಿಡ್ಯೂಸ್, ರೀಯೂಸ್, ರೀಸೈಕಲ್ ಅಂತ ಹೇಳ್ತಾರೆ. ಅದಕ್ಕೆ ಇಲ್ರಿ, ಈಗ ನೋಡ್ರಿ, ಕಾರ್ಪೊರೇಷನ್ ಬೆಳಿಗ್ಗೆ ಹೇಳ್ತಾರ, ಮನೆಯಿಂದ ಅಂಗಡಿಗೆ ಹೋಗುವಾಗ ಮನೆಯಲ್ಲಿರುವ ಕೈಚೀಲವನ್ನೇ ತೆಗೆದುಕೊಂಡು ಹೋಗಿ, ಅಂಗಡಿಯಿಂದ ಪ್ಲಾಸ್ಟಿಕ್ ಅನ್ನು ನಿರಾಕರಿಸಿರಿ, ಮನೆಯಲ್ಲಿರುವ ಮರುಬಳಕೆ ವಸ್ತುಗಳನ್ನು ಕೊಡಿ, ಅಥವಾ ಒಣ ಕಸ ಹಸಿ ಕಸ ಸಪರೇಟ್ ಮಾಡಿ ಕೊಡ್ರಿ. ಯಾಕಂದ್ರೆ ನೈರ್ಮಲ್ಯ ಅಂತ ಹೇಳ್ತಾರೆ, ಸ್ಯಾನಿಟೇಷನ್. ಸೊ ಹೀಗಾಗಿ ಶುದ್ಧ ನೀರ್ ಅಂತ ಬಂದಾಗ ಏನ್ ಮಾಡತ್ತಾನ, ಜೌಗು ಪ್ರದೇಶ ಬಗ್ಗೆ ಕೇಳತ್ತಾನ್ರಿ. ದಟ್ ಇಸ್ ನೆಕ್ಸ್ಟ್ ಏನ್ ಕೇಳ್ತಾರೆ, ಗ್ಲೇಷಿಯರ್, ಮಂಜುಗಡ್ಡೆ ಬಗ್ಗೆ ಕೇಳ್ತಾ. ಯಾಕಂದ್ರೆ ಜಾಗತಿಕ ತಾಪಮಾನ ಮಂಜುಗಡ್ಡೆ ಕರಿಗೆ ಸಮುದ್ರ ಮಟ್ಟ ಏರ್ತಾ ಇದೆ. ಅದಕ್ಕೆ ಇಂಡೋನೇಷಿಯಾ ಇತ್ತೀಚೆಗೆ ತನ್ನ ರಾಜಧಾನಿಯನ್ನು ಜಕಾರ್ತದಿಂದ ನುಸಂತಾರಕ್ಕೆ ವರ್ಗಾವಣೆ ಮಾಡಿತು. ಸೊ ಈ ತರ ಅಂದ್ರ ಶುದ್ಧ ನೀರು ಅಂತ ಹೇಳ್ತಾನೆ. ಅದಕ್ಕೆ ಸ್ವಲ್ಪ ಜೌಗು ಪ್ರದೇಶ ಮೇಲೆ ಕ್ವಶನ್ಸ್ ಬಹಳ ಹಾಕ್ತಾ ಇದ್ದಾವೆ. ಸೊ ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ಇದಾದ್ಮೇಲೆ ಹೈಯೆಸ್ಟ್ ಕ್ವಶನ್ಸ್ ರೈಸ್ ಆಗ್ತಿರೋದು ಏನ್ ಗೊತ್ತ್ರಿ, 7ನೇ ಗುರಿ ಮೇಲೆ ಎಲ್ಲವೂ ನಿಂತಿದೆ. ಅಂದ್ರೆ ಪ್ರತಿಯೊಂದು ದೇಶಗಳು ಏನ್ ಮಾಡ್ರಿ ನೀವು, ಪ್ರತಿಯೊಂದು ದೇಶಗಳು ಕೈಗೆಟಕುವ ಅಂದ್ರೆ ಅಫೋರ್ಡೆಬಲ್ ಅಂಡ್ ಶುದ್ಧ ಶಕ್ತಿ ಉತ್ಪಾದನೆ ಮಾಡ್ರಿ. ಶುದ್ಧ ಶಕ್ತಿ ಅಂದ್ರೆ ಸರ್ ವಾಟ್ ಡು ಯು ಮೀನ್ ಬೈ ಶುದ್ಧ ಶಕ್ತಿ ಅಂದ್ರೆ ಯಾವುದಾದ್ರೂ ಒಂದು ಶಕ್ತಿಯ ಉತ್ಪಾದನೆ ಮತ್ತು ಬಳಕೆಯಿಂದ ಪರಿಸರದ ಚಟುವಟಿಕೆಗಳಿಗೆ ತೊಂದರೆ ಆಗುವುದಿಲ್ಲ ಅಂತದಕ್ಕೆ ಶುದ್ಧ ಶಕ್ತಿ ಅಂತ. ಮೀನ್ಸ್ ಇಫ್ ಎನಿ ಎನರ್ಜಿ ಯುಟಿಲೈಸೇಷನ್ ಆರ್ ದ ಪ್ರೊಡಕ್ಷನ್ ವಿಲ್ ನಾಟ್ ಹಾರ್ಮ್ ದಿ ಎನ್ವೈರನ್ಮೆಂಟಲ್ ಆಕ್ಟಿವಿಟೀಸ್, ಸಚ್ ಎನರ್ಜಿ ಇಸ್ ಕಾಲ್ಡ್ ಆಸ್ ಅ ಕ್ಲೀನ್ ಎನರ್ಜಿ. ಅಂದ್ರೆ ಶುದ್ಧ ಶಕ್ತಿ ಅಂತ ಹೇಳ್ತಾರೆ. ಅದಕ್ಕೆ ಇತ್ತೀಚಿನ ದಿನ ಏನ್ ಮಾಡ್ತಾನೆ ಗೊತ್ತ್ರಿ, ಸೌರಶಕ್ತಿ. ಬೇಕಾದ್ರೆ ನೋಡ್ರಿ, ಅದಕ್ಕೆ ಎಕ್ಸಾಂಪಲ್ ಕ್ವಶನ್ ಏನ್ ಕೇಳ್ತಾನ, ಅಣುಶಕ್ತಿ ಮೇಲೆ ಏನ್ ಕೇಳ್ತಾನ, ಒಂದು ಸ್ಟ್ಯಾಟಿಕ್ ಅಣುಸ್ಥಾವರ ಮೇಲೆ ಕೇಳ್ತಾನ. ಇಲ್ಲತ್ತಂದ್ರೆ ಏನ್ರಿ, ಇನ್ನತ್ತಂದ್ರೆ ಏನ್ ಕೇಳ್ತಾನ ಗೊತ್ತಿರಿ, ರಿಯಾಕ್ಟರ್ಸ್ ಬಗ್ಗೆ ಕೇಳ್ತಾನ. ಇಲ್ಲತ್ತಂದ್ರೆ ಮಾಡರೇಟರ್ಸ್ ಬಗ್ಗೆ ಕೇಳತ್ತಾನ. ಯಾಕಂದ್ರೆ ಈ ವರ್ಷದ ಬಜೆಟ್ ಅಲ್ಲಿ ಏನ್ ಮಾಡಿದ್ರು ಭಾರತ ಸರ್ಕಾರ, ಭಾರತ್ ಸ್ಮಾಲ್ ರಿಯಾಕ್ಟರ್ ಅಂತ ಕಾನ್ಸೆಪ್ಟ್ ತಗೊಂಡ್ಬಂದಾರೆ. ಅದೇ ಭಾರತದ ಮೊಟ್ಟ ಮೊದಲ ಸ್ವನಿರ್ಮಿತ ಪ್ರೆಷರೈಸ್ ಹೆವಿ ವಾಟರ್ ರಿಯಾಕ್ಟರ್ ಕಕ್ರಾಪುರ್ 3 ಅಂತ ಅನಿಸ್ಮಾಡಕ ಶುದ್ಧ ಶಕ್ತಿ, ಸೌರಶಕ್ತಿ ರೀ, ಅಣುಶಕ್ತಿ. ಮತ್ತು ನೋಡ್ರಿ ನೈಸರ್ಗಿಕ ಅನಿಲ ರೀ. ನೈಸರ್ಗಿಕ ಅನಿಲ ಅಂದ್ರೆ ದಟ್ ಇಸ್ ಮೀಥೇನ್ ಮೇಲೆ ಫೋಕಸ್ ಮಾಡತ್ತಾರೆ. ಸೊ ಹೀಗಾಗಿ ಅಂದ್ರೆ ಈ ಶುದ್ಧ ಶಕ್ತಿಯು ಎಲ್ಲ ವರ್ಗದ ಜನರಿಗೆ ಕಡಿಮೆ ಬೆಲೆಯಲ್ಲಿ ದೊರೆಯಬೇಕು. ಅಂದ್ರೆ ಇಟ್ ಹ್ಯಾಸ್ ಟು ಬಿ ಅಫೋರ್ಡೆಬಲ್ ಫಾರ್ ಎವ್ರಿ ಸೆಕ್ಷನ್ ಆಫ್ ದ ಪೀಪಲ್ ಅಂತ ಹೇಳ್ತಂದ್ರೆ ಎಲ್ಲ ಜನಕ್ಕೂ ಇದು ಆಗ್ಬೇಕಂತ ಹೇಳ್ತಾರೆ. ಅದಕ್ಕೆ ಇತ್ತೀಚಿನ ಎಕ್ಸಾಮ್ಸ್ ಅಲ್ಲಿ ಈ ತರ ಕ್ವಶನ್ಸ್ ಬಹಳ ರೈಸ್ ಆಗ್ತಾವ್ರಿ. ಸೊ ಹೀಗಾಗಿ ಒಂದು ಓದ್ಬೇಕಾದ್ರೆ ಕೊನೆ ಹಂತದಲ್ಲಿ ಯಾವ್ದನ್ನ ರಿವಿಷನ್ ಮಾಡ್ಬೇಕು, ಯಾವ ಪೋರ್ಷನ್ ರಿವಿಷನ್ ಮಾಡ್ಬೇಕಂದ್ರ ಈ ತರ ಲಾಜಿಕ್ ಬೇಸ್ಡ್ ಟಾಪಿಕ್ಸ್ ನ ರಿವಿಷನ್ ಮಾಡ್ಕೋಬೇಕ್ರಿ. ಅದಕ್ಕೆ ನೋಡ್ರಿ ಕ್ಲೀನ್ ಎನರ್ಜಿ ಅಂತ ಹೇಳ್ತಾರೆ. ಬೇಕಾದ್ರೆ ನೋಡಿ ನೆಕ್ಸ್ಟ್ ಇದೆ, ನೆಕ್ಸ್ಟ್ ಒನ್ 8ನೇದ್ ನೋಡ್ಕೊಡ್ರಿ. ಇದ್ರಲ್ಲಿ ನೋಡ್ಕೊಡ್ರಿ, ಸರ್ಕಾರಕ್ಕೆ ಏನ್ ಗೊತ್ತ್ರಿ, ಸರ್ಕಾರಕ್ಕೆ ಆದಾಯ ಬೇಕು. ಯಾಕಂದ್ರೆ ಜನರಿಗೆ ಯೋಜನೆ ಕೊಡ್ಬೇಕಾದ್ರೆ ಸರ್ಕಾರದ ತೆರಿಗೆ ಇರ್ಬೇಕಲ್ಲ, ಅಂದ್ರೆ ಆದಾಯ ಇರ್ಬೇಕ್ರಿ. ಸೊ ಹೀಗಾಗಿ 8ನೇ ಗುರಿನ ಏನ್ ಹೇಳ್ತದೆ ಗೊತ್ತ್ರಿ, ದಟ್ ಇಸ್ ಸೂಕ್ಷ್ಮ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ. ಸರ್ ಇದೇನ್ ಹೇಳ್ತೈತಿ ಗೊತ್ತ್ರಿ, ಅಂದ್ರೆ ಎಲ್ಲಾ ದೇಶಗಳು ಡೀಸೆಂಟ್ ವರ್ಕ್ ಕಡೆ ಹೋಗ್ರಿ, ಸೂಕ್ಷ್ಮ ಕೆಲಸ ಕಡೆ ಫೋಕಸ್ ಮಾಡ್ರಿ, ಮತ್ತು ಎಕನಾಮಿಕ್ ಗ್ರೋತ್ ಅಥವಾ ಎಕನಾಮಿಕ್
ಡೆವಲಪ್ಮೆಂಟ್. ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ ಸರ್. ಸರ್ ಸೂಕ್ಷ್ಮ ಕೆಲಸ ಅಂದ್ರೆ ಏನ್ ಗೊತ್ತ್ರಿ? ಯಾವುದೇ ಮೂಲಭೂತ ಹಕ್ಕುಗಳ ಅವಹೇಳನ ಆಗದೆ ಮತ್ತು ಪರಿಸರಕ್ಕೆ ಧಕ್ಕೆ ಆಗ್ಲಾರ್ದು ಅಂತ ಹೇಳ್ತಾರೆ. ಬೆಸ್ಟ್ ಎಕ್ಸಾಂಪಲ್ ನೋಡ್ರಿ, ಪ್ರವಾಸೋದ್ಯಮ. ಸರ್ ಟೂರಿಸಂ. ಸರ್ ಟೂರಿಸಂ, ಒಬ್ಬ ವ್ಯಕ್ತಿ ಪ್ರವಾಸೋದ್ಯಮಕ್ಕೆ ಬರ್ಬೇಕಂದ್ರೆ ಏನ್ ಗೊತ್ತ್ರಿ? ಅವನಿಗೆ ಸ್ಟ್ಯಾಂಡರ್ಡ್ಸ್ ಬೇಕಲ್ಲ, ಅದಕ್ಕೆ ಬೇಕಾದ್ರೆ ನೋಡ್ಕೊಡ್ರಿ ನಿಮ್ಮ ಎಕ್ಸಾಮಿನೇಷನ್ ಯುನೆಸ್ಕೋ. ಯಾಕಂದ್ರೆ ಭಾರತ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತ ಈ ಸಮಿತಿ ಅಧ್ಯಕ್ಷತೆಯನ್ನು ಹೋದ ತಿಂಗಳು ವಹಿಸಿತ್ತಂದ್ರೆ, ಭಾರತ ಇತಿಹಾಸದಲ್ಲಿ ಯುನೆಸ್ಕೋ ಪಾರಂಪರಿಕ ಸಮಿತಿ ಅಧ್ಯಕ್ಷತೆಯನ್ನು ಭಾರತ ಅಧ್ಯಕ್ಷತೆ ವಹಿಸಿತ್ತು ರೀ. ಸೊ ಹೀಗಾಗಿ ಯುನೆಸ್ಕೋ ತಾಣಗಳ ಮೇಲೆ ಕ್ವಶನ್ ರೈಸ್ ಆಗ್ತಾವ್ರಿ. ಒಬ್ಬ ವ್ಯಕ್ತಿ ಪ್ರವಾಸದಿಂದ ಬರ್ಬೇಕಂದ್ರೆ ಅಂದ್ರೆ ಏನೋ ಕ್ವಾಲಿಟೀಸ್ ಬೇಕಲ್ಲ, ಆ ಕ್ವಾಲಿಟೀಸ್ ಬೇಕಾದ್ರೆ ಯಾವ್ದಾರ ಅಂತಾರಾಷ್ಟ್ರೀಯ ಮಾನ್ಯತೆ ಪಡಬೇಕು. ಅದಕ್ಕೆ ರೀ ಯುನೆಸ್ಕೋ ಮೇಲೆ ಕ್ವಶನ್ ರೈಸ್ ಆಗ್ತಾರೆ. ನೆಕ್ಸ್ಟ್ ಕರಾವಳಿ ಪ್ರದೇಶ ಅಂದ್ರೆ ಬ್ಲೂ ಫ್ಲಾಗ್ಸ್ ಮೇಲೆ ಕ್ವಶನ್ ಕೇಳತ್ತಾನೆ. ಯಾಕಂದ್ರೆ ಕರಾವಳಿ ಪ್ರದೇಶದಲ್ಲಿ ಪ್ರವಾಸೋದ್ಯಮ ಜಾಸ್ತಿ ಆಗ್ಬೇಕಂದ್ರೆ ಕ್ಲೀನ್ ಬೀಚ್ ಬೇಕಲ್ರಿ. ನೆಕ್ಸ್ಟ್ ಏನ್ ಮಾಡ್ತಾನೆ GI ಟ್ಯಾಗ್ಸ್. ವಸ್ತು ಖರೀದಿ ಮಾಡ್ಬೇಕಂದ್ರೆ ಏನೋ ಒಂದು ಟ್ಯಾಗ್ ಇರ್ಬೇಕಲ್ಲ, GI ಟ್ಯಾಗ್ಸ್ ಮೇಲೆ ಕ್ವಶನ್ ಕೇಳತ್ತಾನೆ. ಅಂದ್ರೆ ಇತ್ತೀಚಿನ ವರ್ಷದಲ್ಲಿ ಅಂದ್ರೆ ಇತ್ತೀಚೆಗೆ ಯಾವ್ದಾದ್ರು ಪದಾರ್ಥಕ್ಕೆ ಅಥವಾ ವಸ್ತುಗೆ GI ಟ್ಯಾಗ್, ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಕೊಡ್ರಿ. ಯಾಕಂದ್ರೆ ಇದು ಕಾಯ್ದೆ ಮುಖಾಂತರ ಇದೆ. ಸೊ ನಥಿಂಗ್ ಬಟ್ ಪ್ರವಾಸೋದ್ಯಮ ರೀ. ನೆಕ್ಸ್ಟ್ ಪ್ರವಾಸದ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಜನ? ಸಾರಿಗೆ ವ್ಯವಸ್ಥೆ. ಅದಕ್ಕೆ ಬೇಕಾದ್ರೆ ನೋಡ್ರಿ, ರೈಲು ಮೇಲೆ ಕರೆಂಟ್ ಅಫೇರ್ಸ್ ಬರತ್ತವ್ರಿ, ರಸ್ತೆ ಸಾರಿಗೆ ಮೇಲೆ ಬರತ್ರಿ, ವಿಮಾನ ನಿಲ್ದಾಣ ಮತ್ತು ಜಲಸಂಧಿಗಳು ಮತ್ತು ಬಂದರುಗಳು ಅಂದ್ರೆ ಪೋರ್ಟ್ಸ್. ಸೊ ನಥಿಂಗ್ ಬಟ್ ಏನ್ ಗೊತ್ತ್ರಿ, ಎಲ್ಲೋ ಕ್ವಶನ್ಸ್ ಪೇಪರ್ ಸ್ಟ್ಯಾಂಡರ್ಡ್ ಬರತ್ತಂದ್ರ ಮೇ ಬಿ ಕ್ವಶನ್ ಪೇಪರ್ ತೆಗಿರೋ ಎಲ್ಲ ಆಂಗಲ್ ಅಲ್ಲಿ ವಿಚಾರ ಮಾಡಿರ್ಬೇಕಲ್ಲ. ಸೊ ಹೀಗಾಗಿ ನೋಡ್ಕೊಡ್ರಿ, ಸಾರಿಗೆ ವ್ಯವಸ್ಥೆ ಬಲಿಷ್ಠವಾಗಿದ್ರೆ ಪ್ರವಾಸೋದ್ಯಮ ಹೆಚ್ಚಾಗತ್ರಿ. ಜನ ಬರ್ಬೇಕಂದ್ರೆ ಏನೋ ಒಂದು ರಿಸರ್ವ್ ಮಾಡ್ಬೇಕಲ್ಲ. ಅದಕ್ಕೆ ರೀ ಕರ್ನಾಟಕದ ಮೊಟ್ಟ ಮೊದಲ ಮೊಸಳೆ ಪಾರ್ಕ್ ದಾಂಡೇಲಿ ಹಾಕ್ತಾರೆ, ಕರ್ನಾಟಕದ ಮೊಟ್ಟ ಮೊದಲ ಸಮುದ್ರ ಪಾರ್ಕ್ ಹೊನ್ನಾವರ ಹಾಕ್ತಾರೆ. ಯಾಕಂದ್ರೆ ಜನ ಅಲ್ಲಿ ಟೂರಿಸಂ ಹೋಗ್ತಾ ಇದಾರಲ್ಲ, ಟೂರಿಸಂ ಹೋಗ್ತಿರ್ಬೇಕಾದ್ರೆ ಹೆಂಗಾರ ಮಾಡಿ ಅವ್ರ ಕಡೆಯಿಂದ ಹಣ ತಗೋಬೇಕಲ್ರ. ಸೊ ಹೀಗೆ ನೋಡ್ಕೊಂಡು ಡೀಸೆಂಟ್ ವರ್ಕ್ ಅಂದಾಗ ನೀವು ಅಂತಾರಾಷ್ಟ್ರೀಯ ಅದೇ ಟೈಪ್ ನೋಡ್ಕೊಡ್ರಿ. ಭಾರತ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಸಮಿತಿ ಅಧ್ಯಕ್ಷತೆ ವಹಿಸಿದ್ವಿ. ನೆಕ್ಸ್ಟ್ ಅದೇ ಟೈಪ್ ಭಾರತ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಮಾಡಿದ್ವಿ ಅಂಟಾರ್ಟಿಕಾ ಕ್ಯುಮ್ಯುಲೇಟಿವ್ ಮೀಟಿಂಗ್ ಕೂಡ ಏನಾಗಿದ್ರು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ. ಅದು ಕೂಡ ನಂಬರ್ 46 ಐತ್ರಿ. 46 2024 ಮನೆ ಕೊಚ್ಚಿ ಒಳಗೆ ನಡೀತ್ರಿ. ಸರ್ ಕೊಚ್ಚಿ ಒಳಗೆ ನಡೆದ ಏನ್ ಮಾಡಿದ್ರಿ ಅಂದ್ರೆ ಭಾರತ 2023 ಅಂಟಾರ್ಟಿಕಾ ಒಪ್ಪಂದದ ತಿದ್ದುಪಡಿ ಮಾಡಿ ಭಾರತದ ಮೊಟ್ಟ ಮೊದಲ ಅಂಟಾರ್ಟಿಕಾ ಪ್ರವಾಸೋದ್ಯಮ ಮಾಡಿದ್ರಿ. ಭಾರತ ನೋಡ್ಕೊಡ್ರಿ, ಹೇಗಾದ್ರೂ ಮಾಡಿ ಜನ ನೀರಿನ ಒಳಗಡೆ ಹೋಗಿ ಪ್ರವಾಸ ಮಾಡಿ ದುಡ್ಡು ಕೊಡ್ತಾ ಇದ್ರು. ಅದಕ್ಕೆ ನೋಡ್ಕೊಡ್ರಿ, ದ್ವಾರಕದಲ್ಲಿ ಭಾರತದ ಮೊಟ್ಟ ಮೊದಲ ಸಮುದ್ರದ ಪ್ರವಾಸೋದ್ಯಮ ಮಾಡಿದ್ರಿ. ಅದೇ ಪ್ರಪಂಚದ ಅತಿ ದೊಡ್ಡ ಪ್ರವಾಸೋದ್ಯಮ ಹಡಗು ಗಂಗಾ ವಿಲಾಸ್ ಅಂತ ಮಾಡಿದ್ರಿ. ಸೊ ನಥಿಂಗ್ ಬಟ್ ಏನ್ ಗೊತ್ತ್ರಿ, ಎಲ್ಲೋ ಒಂದು ಲಿಂಕ್ ಇರ್ತೈತಿ. ಸೊ ಹೀಗಾಗಿ ನಾ ಬರೀ 8 ಪಾಯಿಂಟ್ ತನ ಹೇಳಿದ್ದೇನೆ. ಸೊ ಇದೇ ಆಧಾರದ ಮೇಲೆ ಇದೇ ಟೈಪ್ ಅಂದ್ರೆ ಈ ತರ ಅನಲೈಸ್ ಮಾಡಿ ಒಟ್ಟು ನಿಮ್ಗೆ ನೋಡ್ಕೊಡಿ 21ನೇ ತಾರೀಕಿಂದ ಅಂದ್ರೆ 21ನೇ ತಾರೀಕಿಂದ ಒಟ್ಟು 5 ಟೆಸ್ಟ್ ಮಾಡತ್ತೀರಿ. 5 ಟೆಸ್ಟ್ ಅಂದ್ರೆ ಪೇಪರ್ 1 ಅಂಡ್ ಪೇಪರ್ 2 ಅಂದ್ರೆ ಒಟ್ಟು 5 ಟೆಸ್ಟ್ ಅಲ್ಲಿ ಯಾವ ತರ ಅಂದ್ರೆ ಈಗ ಜಸ್ಟ್ ನಾ ಒಂದು ಹಿಂಟ್ ಕೊಟ್ಟೇರಿ. ಅಂದ್ರೆ ಯಾವ ತರ ಕ್ವಶನ್ಸ್ ರೈಸ್ ಆಗುತ್ತೆ, ಯಾವ ತರ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟಾಪಿಕ್ ತರೋದು ಒಂದು ಹಿಂಟ್ ಕೊಟ್ಟಿನಲ್ಲ. ಅದೇ ಆಧಾರದ ಮೇಲೆ ಒಟ್ಟು 5 ಟೆಸ್ಟ್ಗಳು ನಾವು 21ನೇ ತಾರೀಕಿಂದ 25ನೇ ತಾರೀಕು ತನಕ ನಡೆಸ್ತಾ ಇದೀವಿ. ಸೊ ಹೀಗಾಗಿ ಕ್ವಶನ್ಸ್ ಕೂಡ ಇದೇ ಪ್ಯಾಟರ್ನ್ ಮತ್ತು ಅನಲೈಸಿಸ್ ಮೇಲೆ ರೆಡಿ ಮಾಡೋದು. ಅಂದ್ರೆ ಹೌ ಕ್ಲಾಸಿಕ್ ಇಸ್ ಡಿಫರೆಂಟ್ ಫ್ರಮ್ ಅದರ್ಸ್, ಅಂದ್ರೆ ಬೇರೆ ಕಡೆಯಿಂದ ಕ್ಲಾಸಿಕ್ ಹೇಗೆ ವಿಭಿನ್ನವಾಗಿದೆ ಅಂದಾಗ ಒಂದು ಸ್ಟ್ಯಾಂಡರ್ಡ್ ಬೇಕಲ್ಲ. ಸೊ ನಾ ಸ್ಟಾರ್ಟಿಂಗ್ ಅದಕ್ಕೆ ನೀವು ಒಂದಿಷ್ಟು ಟಾಪಿಕ್ಸ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ನಿಮ್ಗೆ ಈ ತರ ಮಾಡ್ತೇವೆ. ಸೊ ಹೀಗಾಗಿ ನಮ್ಮ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗೋದು 21ನೇ ತಾರೀಕು ಅಂದ್ರೆ ಸ್ಯಾಟರ್ಡೆಯಿಂದ ಒಟ್ಟು ವೆಡ್ನೆಸ್ಡೇ ತನ ಇರ್ತೈತ್ರಿ. ಇದೇ ಲಾಜಿಕ್ ಯೂಸ್ ಮಾಡ್ಕೊಂಡು ನಾವು ಪೇಪರ್ 1 ಪೇಪರ್ 2 ಹಾಗೂ ಪೇಪರ್ 1 ಕರೆಕ್ಷನ್ ಕೂಡ ಮಾಡಿ ಕೊಡ್ತಿದ್ವಿ. ಅಂದ್ರೆ ಎಸ್ಎ ಪೇಪರ್ ಪ್ರಿಸೈಸ್ ಅದನ್ನ ಕರೆಕ್ಷನ್ ಮಾಡಿ ಕೊಡಲಾಗುತ್ತದೆ. ಸೊ ಹೀಗಾಗಿ ಎಲ್ಲೇ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಆಗಿ ಒಂದು ಅರ್ಥಪೂರ್ಣವಾದ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ಎಲ್ಲೋ ನಮ್ಗೆ ಬೂಸ್ಟ್ ಆಗತ್ರಿ. ಎಲ್ಲ ಕೆಲವೊಂದು ಟೈಮಲ್ಲಿ ಓದಿರ್ತೀವಿ, ಅದನ್ನ ರಿವಿಷನ್ ಮಾಡಕ್ ಟೈಮ್ ಸಿಕ್ಕಿಲ್ಲ. ಅಟ್ಲೀಸ್ಟ್ ಟೆಸ್ಟ್ ಸೀರೀಸ್ ದಲ್ಲಿ ಆ ಕ್ವಶನ್ ನೋಡಿದಾಗ ಏನಾಗುತ್ತೆ, ಮತ್ತೆ ರಿವಿಷನ್ ಆಗುತ್ತೆ. ಸೊ ಹೀಗಾಗಿ ಸೊ 5 ಟೆಸ್ಟ್ಗಳನ್ನ ಎಲ್ಲರೂ ಚೆನ್ನಾಗಿ ಬಳಕೆ ಮಾಡ್ಕೊಂಡು ಯು ಕ್ಯಾನ್ ಅಚೀವ್ ಯುವರ್ ಡ್ರೀಮ್. ಬಿಕಾಸ್ ಆಲ್ರೆಡಿ ಹೇಳಿದೇವ್ರಿ ಯಾವ ತರ ಕ್ವಶನ್ ರೈಸ್ ಆಗ್ತು ಮತ್ತೆ ಯಾವ ತರ ಟಾಪಿಕ್ ಡಿರೈವ್ ಮಾಡತ್ತಾನ. ಯಾಕಂದ್ರೆ KE ಎಕ್ಸಾಮ್ ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆಫ್ ಇಂಡಿಯಾ ನಾವರೇ 1 ಲೈನ್ ಕೊಡ್ತಾನ ಅನ್ಕೊಳೋದು ಹುಚ್ಚು ಕಲ್ಪನೆ. ಯಾಕಂದ್ರೆ ಅವ ಈ ಸಲ ಟಾಪಿಕ್ ವೈಸ್ ಒಂದು ಸ್ಟ್ಯಾಂಡರ್ಡ್ ವೈಸ್ ತರ್ತಾನ್ರಿ. PSI 555 ರೀ ಎಕ್ಸಾಮ್ ಮಾಡ್ದಂಗ್ ಮಾಡಲ್ಲ, ಯಾಕಂದ್ರೆ ಎಷ್ಟೋ ಕ್ರಿಟಿಸಿಸಮ್ ಬಂದವ್ರಿ ಅದಕ್ಕೆ. ಸೊ ಹೀಗಾಗಿ ಎರಡೂ ಬ್ಯಾಲೆನ್ಸ್ ಅಂದ್ರೆ ನೀವು ಸ್ಟ್ಯಾಟಿಕ್ಗೂ ರೆಡಿ ಇರಿ ಪ್ಲಸ್ ಟಾಪಿಕ್ಗೂ ರೆಡಿ ಇರಿ. ಯಾಕಂದ್ರೆ ರೀಸೆಂಟ್ ಆಗಿರೋ KE ಬೋರ್ಡ್ ಎಕ್ಸಾಮ್ ಕಂಡಕ್ಟ್ ಮಾಡಿದ ಎಕ್ಸಾಮಿನೇಷನ್ ನೋಡ್ರಿ, ಪೂರ್ತಿ ಕಾನ್ಸೆಪ್ಟ್ ತಗೊಂಡ್ಬಂದ್ರಿ. ಅದರಲ್ಲಿ ಮತ್ತೆ ನೋಡ್ಕೊಡಿ ಹೇಳಿಕೆ ಕ್ವಶನ್ ಸಾಲ್ವ್ ಮಾಡೋದು ಬಹಳ ಈಸಿ ಇರ್ತೈತ್ರಿ. ನೀವು ಟೆಸ್ಟ್ ಸೀರೀಸ್ ಬಂದಾಗ ನಾವು ಪೇಪರ್ ಅನಾಲಿಸಿಸ್ ಮಾಡ್ತಾ ಇರ್ಬೇಕಾದ್ರೆ
ಡೆಫಿನೆಟ್ಲಿ ಅದನ್ನ ಯಾವ ತರ ಟ್ಯಾಕಲ್ ಮಾಡ್ಬೇಕು ಅನ್ನೋದು ಹೇಳ್ತೀವ್ರಿ. ಅಂದ್ರೆ ಒಂದು ಹೇಳಿಕೆ ಬಂದಾಗ ಅದನ್ನ ಕ್ವಶನ್ ಗೊತ್ತಿಲ್ಲ ಅಂತ ಅಟ್ಲೀಸ್ಟ್ ಸಮ್ ಗೆಸ್ ಆದ್ರೂ ಮಾಡೋದು ಹೇಗೆ ಅಂದ್ರೆ ವಿಷಯವನ್ನು ತಿಳ್ಕೊಳೋದು ಗೆಸ್ ಬೇರೆ ಮಾಡೋದು ಬೇರೆ, ವಿಷಯ ತಿಳಿಲಾರ್ದ ಗೆಸ್ ಮಾಡೋದು ಬೇರೆ ರೀ. ವಿಷಯವನ್ನು ತಿಳ್ಕೊಂಡು ಗೆಸ್ ಮಾಡಿದಾಗ ಅಟ್ಲೀಸ್ಟ್ 50% ಆದ್ರೂ ಆನ್ಸರ್ ರೈಟ್ ಮಾಡೋದು ಅಥವಾ ಎರಡು ಆಪ್ಷನ್ ಎಲಿಮಿನೇಟ್ ಮಾಡೋಷ್ಟು ಸಾಮರ್ಥ್ಯ ಇರ್ತೈತಿ. ಸೊ ಹೀಗಾಗಿ ಐ ಹೋಪ್ ಎವ್ರಿ ಒನ್ ವಿಲ್ ಟೇಕ್ ಅ ಅಪಾರ್ಚುನಿಟಿ ಅಂಡ್ ಎವ್ರಿ ವಿಲ್ ಟೇಕ್ ಅ ಬೆನಿಫಿಟ್ಸ್ ಆಫ್ ಅವರ್ ಟೆಸ್ಟ್ ಸೀರೀಸ್. ಅಂದ್ರೆ ನಮ್ಮ ಟೆಸ್ಟ್ ಸೀರೀಸ್ ನ ಎಲ್ಲರೂ ಅಟೆಂಡ್ ಆಗ್ತೀರಿ ಅನ್ಕೊಂತೀನಿ. ಓಕೆ ಓಕೆ, ಐ ಥಿಂಕ್ Saturday onwards we'll see in a classic building. Okay guys, thank you.